ಆತ್ಮೀಯ H16 ನ್ಯೂಸ್ ಅಂತ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. BS ಯಡಿಯೂರಪ್ಪ ಅಭಿಮಾನೋತ್ಸವ, BS ಯಡಿಯೂರಪ್ಪರ ಅಭಿಮಾನೋತ್ಸವ ಮೇ 9ಕ್ಕೆ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. ಅದ್ರ ಯಾರ್ಯಾರು ಇದ್ದಾರಪ್ಪ, ಯಾರು ಅಧ್ಯಕ್ಷರು ಫಿಕ್ಸ್ ಮಾಡಿದವರು, ಎಲ್ಲದು ಸಹಜ ಕುತೂಹಲ. ಈಗ ಚರ್ಚೆ ಆಗಿದ್ದು ಹಿಂದೆ ಚಿತ್ರದುರ್ಗದಲ್ಲೇ, ಅದರಲ್ಲೂ ಮುಖ್ಯವಾಗಿ ಮಾದಾರ ಚೆನ್ನಯ್ಯ ಗುರುಪೀಠ ಪಕ್ಕದ ಮೈದಾನದಲ್ಲಿ BSY ಅಭಿಮಾನೋತ್ಸವ. ಈಗಾಗಲೇ ಸಿದ್ದರಾಮೋತ್ಸವ ಆಗಿದ್ದು ನೀವು ನೋಡಿದಿರಿ, ಕನಕೋತ್ಸವ ಆಗಿದ್ದು ನೋಡಿದಿರಿ. ಮತ್ತು ಇವರು 50 ವರ್ಷ ರಾಜಕೀಯ ಕಳೆದಿದ್ದಾರೆ, ರಾಜಕೀಯದಲ್ಲಿ ದುಡಿದಿದ್ದಾರೆ, ಸೈಕಲ್ದ ಮೇಲೆ ಪಕ್ಷವನ್ನು ಕಟ್ಟಿದ್ದಾರೆ. ಒಂದು ರೀತಿ ಕರ್ನಾಟಕದ ವಾಜಪೇಯಿ ಅಂದರೂ ಅಡ್ಡಿ ಇಲ್ಲ. ಇದು ಇಲ್ಲಂತ ತಪ್ಪುಗಳಾಗಿದ್ದಾವ, ಮಿಸ್ಟೇಕ್ಸ್ ಆಗಿದ್ದಾವ, ತಪ್ಪು ಯಾರೂ ಆಗಿಲ್ಲ. ಕರ್ನಾಟಕದ ಮಟ್ಟಿಗೆ ಲಿಬ್ರಲ್ ಮ್ಯಾನ್, ಮೂಲಭೂತವಾದಿ ಅಲ್ಲ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ರಂಗ ಅಂತ. ಇದು ನಾವು ರೆಫರ್ ಮಾಡಲೇಬೇಕಾಗ್ತದೆ. ಇವತ್ತು ಯತ್ನಾಳರು ಇನ್ನೊಬ್ಬ ನಮ್ಮ ಅನಂತಕುಮಾರ್ ಅವ್ರ ಜೊತೆಗೆ ಭೇಟಿ ಆಗ್ತಾಯಿದ್ರು. ಇಬ್ಬರು ಅವರೇ ಒಂದು ರೀತಿ ಬೆಂಕಿ ಕಾವು ಮುಸ್ಲಿಮರ ಮೇಲೆ. ಅವ್ರು ಒಂದು ಕಡೆ ಇದ್ದರೆ, ಇಲ್ಲಿ ಎಲ್ಲರನ್ನೂ ಒಳಗೊಳ್ಳುವಂಥ ವ್ಯಕ್ತಿತ್ವ ಯಡಿಯೂರಪ್ಪರವರು. ಭ್ರಷ್ಟಾಚಾರ ಅದು ಇದು ಆರೋಪ ಮಾಡ್ತಾರೆ. ಭ್ರಷ್ಟಾಚಾರದ ಆರೋಪ ಇರಲಾರಂಥವ್ರು ಯಾರಿದ್ದಾರೆ ಇವತ್ತು ರಾಜಕಾರಣದಲ್ಲೇ? ಅದನ್ನ ಎಲ್ಲರೂ ಜನ ಒಪ್ಕೊಂಡು ಬಿಟ್ಟಿದ್ದಾರೆ. ಈಗ ಆಗಲೇ ನಿಜವಾಗಿಯೂ ಭ್ರಷ್ಟಾಚಾರ ವಿರೋಧಿ ಜನ ಆಗಿದ್ರೆ ಇವ್ರನ್ನೆಲ್ಲ ಕಿತ್ತು ಹಾಕಿಬಿಡ್ತಿದ್ರು ಎಂದು. ಇವ್ರು ಯಾರೂ ಬೆಳೀತಾನೆ ಇರಲಿಲ್ಲ. ಜನಕ್ಕೆ ಬೇಕಾಗಿದೆ ಏನೋ ಅನ್ನಿಸ್ತದೆ ಮೇಲೆ. ನಾವು ಸುಮ್ಮನೆ ಮಾತಾಡ್ತಾ ಇದ್ದೀವಿ ಏನೋ ಅಂತ ಅನ್ನಿಸ್ತದೆ ಮೇಲೆ. ಅದೇನೂ ಇರಲಿ. BSY ಅಭಿಮಾನೋತ್ಸವ ಮೇ 9ಕ್ಕೆ ಮಾಡೋ ಜೊತೆಗೆ ಅವರ ಪ್ರಬಲ ವಿರೋಧಿ ಇದರಲ್ಲಿದ್ದಾರೆ. ಯಾರು? GM ಸಿದ್ದೇಶ್ವರವರು. GM ಸಿದ್ದೇಶ್ವರವರು ಇದ್ದಾರೆ. ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ BC ಪಾಟೀಲ್ ಇವರೆಲ್ಲ ಅವರು ಮಿತ್ರ ಮತ್ತು ಬೇರೆ. ಆದರೆ ವಿಶೇಷ ಇಲ್ಲಿ ಇವ್ರು ಸೇರ್ಕೊಂಡಿದ್ದು ಇಲ್ಲೇ ಏನಪ್ಪ ಅಂತಂದ್ರೆ ಭಾಳ ಮಹತ್ವ ಸಿದ್ದೇಶ್ವರು. ಮೊನ್ನೆ ಎಲೆಕ್ಷನ್ದಲ್ಲಿ ನಿಮಗೆ ಗೊತ್ತದ ಏನಾಯಿತು ಅಂತೇಳಿ. ಈ ಒಂದು ದಕ್ಷಿಣ ದಾವಣಗೆರೆಯಲ್ಲೇ ಆ ಸಂದರ್ಭದಲ್ಲಿ ಸಿದ್ದೇಶ್ವರವ್ರ ಕ್ಯಾಂಡಿಡೇಟಿಗೆ ಸಪೋರ್ಟ್ ಮಾಡಿದ್ದು. ಜೊತೆಗೆ ಎತ್ತಾಳ್ರಿ ಬಾಬಾ ನೀವು ಮಾತಾಡ್ರಿ, ಬಾಗಲಕೋಟೆಯಲ್ಲೇ ಗೆಲ್ಲಿಸ್ಲಿ ತಿಳಿದ್ದು. ಇವೆಲ್ಲ ಒಂದು ರೀತಿಯಿಂದ ಯಡಿಯೂರಪ್ಪನವ್ರಿಗೆ ಒಂದು ಹೊಸ ವ್ಯಕ್ತಿತ್ವ ಕೊಟ್ಟಂಗೆ ಆಗಿದೆ. ಜೊತೆಗೆ BJPಯಲ್ಲಿ ಯಡಿಯೂರಪ್ಪರ ಸುತ್ತಲೂ ಈ ಎಲ್ಲ ಒಂದು ಸಂಘಟನೆ ಆಗಲಿಕ್ಕತ್ತಿದ್ದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೇಕಾಗಿದೆ. ಅದರರ್ಥ ಯತ್ನಾಳ್ ವಿರೋಧ ಮಾಡ್ತಾ ಇರ್ತಾರೆ, ಟೀಕೆ ಮಾಡ್ತಾ ಇರ್ತಾರೆ, ಮತ್ತೇನೋ ಅಂತಿರ್ತಾರೆ, ನಡೀದೆ. ನಾವು ಅವ್ರನ್ನಲ್ಲೇ ಬಿಟ್ಟಿದ್ದಾರೆ ಅವರು. ನಮ್ಮ ಇವರು ಯಡಿಯೂರಪ್ಪನವ್ರು ಅವ್ರ ಗುರಿ ಏನಪ್ಪ, ಏನಾದರೂ ಮಾಡಿ ಇದನ್ನು ಈ ಒಂದು ಮುಂಬರುವ ಚುನಾವಣೆ ಗೆಲ್ಲಬೇಕು ಅಂತ. ಈ ಒಂದು ದೊಡ್ಡ ಅಭಿಮಾನೋತ್ಸವದ ಅಧ್ಯಕ್ಷ ನಡೆಸೋರು ಕೂಡ ಅವ್ರು ಯಾರಪ್ಪ ಅಂದರೆ ಗೋವಿಂದ ಕಾರಜೋಳರು, ಜೊತೆಗೆ B ಶ್ರೀರಾಮುಲು ಮಾಜಿ ಸಚಿವರು. ಇವರು ಇದರದ್ದು ಉಸ್ತುವಾರಿ ವಹಿಸಿಕೊಂಡು ಉಪಾಧ್ಯಕ್ಷರು ಅಧ್ಯಕ್ಷರಾಗಿದ್ದಾರೆ. ಪೂರ್ತಿಯಾಗಿ ಆ ಒಂದು ಇದರಲ್ಲೇ ಈ ಒಂದು ಸಮಾರಂಭಕ್ಕೆ ಕಾರಣಕರ್ತರು ಅವ್ರ ಮಗ ಸಹಜದ BY ವಿಜೇಂದ್ರ ಇರ್ಬೋದು, ನಂತರ CM ಸಿದ್ದೇಶ್ವರು, BC ಪಾಟೀಲ, A ನಾರಾಯಣಸ್ವಾಮಿ, N ರವಿಕುಮಾರ, JS ತಿಪ್ಪಾರೆಡ್ಡಿ, MP ರೇಣುಕಾಚಾರ್ಯ, N ಮಹೇಶ, ಮುನಿರತ್ನ, ಹರ್ತೋಳ ಹಾಲಪ್ಪ, KS ನವೀನ, ರೂಪಾಲಿ ನಾಯಕ, ಸಂಜಯ್ ಪಾಟೀಲ ಇವರೆಲ್ಲರೂ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕುಡ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಒಂದೇ ಉದ್ದೇಶ ಏನಪ್ಪ ಅಂತಂದ್ರೆ BJP ಇನ್ನೂ ಇಲ್ಲಿ ನಮ್ಮಲ್ಲಿ ಕರ್ನಾಟಕದ ಜೀವಂತದ. ಆ ನಾಯಕರು ಯಾರಪ್ಪ ಅಂತಂದ್ರೆ ನಮ್ಮ ಯಡಿಯೂರಪ್ಪನವರು ಅಂತ. ಯಡಿಯೂರಪ್ಪನವರು ಅಭಿಮಾನೋತ್ಸವ ಮಾಡೋದ್ರಿಂದಾಗಿ ಸಹಜವಾಗಿ BJP ಅಭಿಮಾನಿಗಳು, ಯಡಿಯೂರಪ್ಪನ ಅಭಿಮಾನಿಗಳು, ಚಿತ್ರದುರ್ಗದಲ್ಲಿ ಲಿಂಗಾಯತ ಸಮುದಾಯ ಸಾಕಷ್ಟು ಅದ. ಹೀಗಾಗಿ ಇಲ್ಲಿ 5 ಲಕ್ಷ ಏನಪ್ಪ ಜನರನ್ನು ಕೂಡಿಸುವಂಥ ಗುರಿಯನ್ನು ಹೊಂದ್ಕೊಂಡು ಮಾಡ್ತಾಯಿದ್ದಾರೆ. ಇದು ದೊಡ್ಡ ಸಮಾರಂಭ ಆಗ್ತದೆ. ಮತ್ತು ಜೊತೆಗೆ ಎದುರಾಳಿಗಳಿಗೆ ಎಚ್ಚರಿಕೆ, ನಾವು ಬರ್ತಾಯಿದ್ವಿ 2028ರಲ್ಲೇ ನೀವು ಇದೇ ರೀತಿ ಕಚ್ಚಾಡೋದು ಮುಂದೆ ಹೋಗ್ರಿ ಅಂತೇಳಿ. ಯಾಕಂದರೆ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯವ್ರಿಗೆ ಎದ್ದ ತಕ್ಷಣ ಶುರು ಆಗಿಬಿಟ್ಟದ. ಅವರ ಬೆಂಬಲಿಗರು ಶುರು ಮಾಡಿಬಿಟ್ಟಿರ್ತಾರೆ. ಒಬ್ಬರು ದಿಲ್ಲಿ ಹೋಗಿ ಬರ್ತಾರೆ, ಅದ್ರ ಬೆಲೆ ಮತ್ತೊಬ್ಬರು ಅವ್ರ ಪರವಾಗಿದ್ದ ಹೋಗಿ ಬರ್ತಾರೆ. ಇದು ನೋಡ್ತಾ ಇದ್ದೀವಿ ನಾವು ದಿನನಿತ್ಯ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ಗಿಂತ ಹೆಚ್ಚಿಗೆ CM ಚೇರ್ ಹಿಡಿದು ಭಾಳ ಮುಖ್ಯ ಆಗಿದೆ. ಅದೇನಿರಲಿ, ಅವ್ರ ಪಕ್ಷಕ್ಕೆ ಬಿಟ್ಟು ವಿಷಯ. ಇದನ್ನೆಲ್ಲನೂ ಅಲ್ಲೇ ಜನರ ಮುಂದಿಡುವಂಥ ಕೆಲಸವನ್ನು ಮತ್ತು ಯಡಿಯೂರಪ್ಪರ ಅಭಿಮಾನಿಗಳಿದ್ದಾರೆ ಸಾಕಷ್ಟಿಲ್ಲ, ಅವ್ರಿಗೆಲ್ಲ ತಿಳಿಸಿ ಹೇಳುವಂಥ ಕೆಲಸವನ್ನು ಮತ್ತು ಅವ್ರನ್ನ ಒಗ್ಗಟ್ಟು ಮಾಡೋ ಕೆಲಸವನ್ನು ರಾಜ್ಯದಲ್ಲಿ 2020ರಲ್ಲಿ ಅಧಿಕಾರ ಹಿಡಿಬೇಕು ಅನ್ನುವಂಥ ಕನಸನ್ನು ಈಡೇರಿಸಬೇಕು ಸಲುವಾಗಿ ಇವತ್ತು ಯಡಿಯೂರಪ್ಪನವರು ಮತ್ತು ಅವರ ಅಭಿಮಾನಿಗಳು ಕುಳ್ಕೊಂಡು ಮಾಡ್ತಾಯಿದ್ದಾರೆ.
ಈ ಸಮಾರಂಭದಿಂದಾಗಿ ಸಹಜವಾಗಿ ಬಿ ಜೆ ಪಿಗೆ ಒಂದು ಆನೆ ಬಲ ಬರ್ಬೋದು ಅಂತ ಒಂದು ಲೆಕ್ಕ. ಇನ್ನು ಉಳಿದವ್ರು ಯಾವ ರೀತಿ ಸ್ಪಂದಿಸ್ತಾರೆ, ಅದರಲ್ಲೂ ಇವರ ವಿರೋಧಿಗಳು ಯಡಿಯೂರಪ್ಪನವ್ರ ವಿರೋಧಿಗಳು ಇಲ್ಲೂ ಅದಾರ ಬಿ ಜೆ ಪಿಯಲ್ಲೇ. ಅಲ್ಲಿ ಹೆಂಗೆ ಸಿದ್ದರಾಮಯ್ಯ ವಿರೋಧಿಗಳಿದ್ದಾರೆ, ಡಿ ಕೆ ಶಿ ಅವ್ರ ವಿರೋಧಿ ಯಾರು ಅದಾರ, ಅವರೆಲ್ಲರೂ ಹೆಂಗಿದ್ದಾರೆ ಇಲ್ಲೂ ಅದ, ಇಲ್ಲೂ ಒಡಕುಗಳಿದ್ದಾವೆ. ಆದರೂ ಈ ಒಂದು ಸಂದರ್ಭದಲ್ಲಿ ಒಂದು ಆಗ್ಬೋದಾ ಅನ್ನುವಂಥದ್ದು ಮಾತು ಮುಷ್ಟೇ ಆಗ್ಬೋದು, ಆಗದೇನೂ ಇರ್ಬೋದು. ಆದ್ರೆ ಜನರ ನಾಡಿ ಮಿಡಿತವನ್ನು ಬಿ ಜೆ ಪಿ ಕಡೆಗೆ ವಾಲಿಸುವಲ್ಲಿ ಇಲ್ಲಿವರೆಗೆ ಯಶಸ್ವಿ ಹಾಕೋತ ಬಂದಂಥವ್ರು ಯಡಿಯೂರಪ್ಪನವರು. ಜೊತೆಗೆ ಇದರಿಂದ ಇನ್ನೊಂದು ಏನು ಸಂದೇಶ ಕೊಡ್ತಾ ಇದ್ದಾರಪ್ಪ ಅಂತಂದ್ರೆ ಯಡಿಯೂರಪ್ಪನವರು, ನಾವು ಬಿ ಜೆ ಪಿಗರು ನಾವು ನಮ್ಮ ಸ್ವಂತ ಬಲದ ಮೇಲೆ ಆಯ್ಕೆ ಆಗ್ತೀವಿ ಅನ್ನುವಂಥ ಸಂದೇಶ ಕೊಡೋ ಜೊತೆಗೆ ಜೆ ಡಿ ಎಸ್ಗೆ ನೀವು ನಮ್ಮ ಮಿತ್ರರಷ್ಟ, ನೀವು ನಮ್ಮ ಮಾಲೀಕರಲ್ಲ ಅನ್ನುವಂಥ ಮೆಸೇಜ್ ಇರ್ಬೋದಲ್ಲೇ. ಯಾಕಂದ್ರೆ ಮೇಲೆ ಎಚ್ ಡಿಗೆ ಇದ್ದಂದ್ರೆ ಸಹಜ ಅವ್ರ ಸ್ವಂತ ಪಕ್ಷದ ನಾನು ಮುಖ್ಯಮಂತ್ರಿ ಹೇಳೋದ್ರೇನು ತಪ್ಪೇನಿಲ್ಲ. ದೇವೇಗೌಡರು ತಮ್ಮ ಮಗನಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದು ಏನು ತಪ್ಪೇನಿಲ್ಲ. ಆದ್ರೆ ಬಿ ಜೆ ಪಿ ಜೆ ಡಿ ಎಸ್ ಲೀಡರ್ಶಿಪ್ ಎಚ್ ಡಿ ಕೆ ಅವರು ಆಗ್ತಾರೆ ಅನ್ನುವಂಥ ಮಾತುಗಳನ್ನ ಬದಿಗೆ ಸರಿಸಬೇಕಾಗಿದೆ ನಮ್ಮ ಯಡಿಯೂರಪ್ಪನವರಿಗೆ. ಯಾಕಂದರೆ ಯಡಿಯೂರಪ್ಪನವರು ತೊಂದರೆ ತೊಗೊಂಡಿದ್ದು ಮಾಡಿದ್ದು ತಮ್ಮ ಪಕ್ಷ ಕಟ್ಟೋದಕ್ಕೆ ಅದ್ರ ಮೇಲೆ ತಮ್ಮ ಮಗನನ್ನು ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ದಿಶೆಯಲ್ಲಿ ಹೆಜ್ಜೆ ಇಟ್ಟಿದ್ದರಿಂದಾಗಿ ಸಹಜವಾಗಿ ಇದು ಜೆ ಡಿ ಎಸ್ಗೂ ಸಹಿತ ಒಂದು ಎಚ್ಚರಿಕೆ ಕರೆಗಂಟೆ ಕೊಟ್ಟಂಗದ. ನೀವು ಅಷ್ಟೇ ಏನ್ರಿ ಮಾಡ್ತೀರಿ, 25 ವರ್ಷ ಆಯಿತು, 25 ವರ್ಷದ ಮೇಲೆ ಅಲ್ಲೇ ಇಲ್ಲಿ ಮಾಡ್ತಾಯಿದ್ವಿ, ನಾವು ಇನ್ನೂ ಜೋರು ಮಾಡ್ತಾಯಿದ್ವಿ, 5 ಲಕ್ಷ ಜನರು ಕೊಡಿಸ್ತಾ ಇದ್ದೀವಿ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಗೆ ಇದೊಂದು ಎಚ್ಚರಿಕೆ. ಹೌದು, ನಾವು ಇದ್ದೀವಿ ಇಲ್ಲೇ, ನಾವು ಆಡಳಿತಕ್ಕೆ ಬರ್ತೀವಿ ಅನ್ನುವಂಥ ಖಡಕ್ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಈ ಸಿದ್ದರಾಮೋತ್ಸವದಿಂದ ಡಿ ಕೆ ಶಿ ಅವ್ರನ್ನ ಬದಿಗೆ ಸರಿಸುವಂಥ ಕೆಲಸ ಸಿದ್ದರಾಮಯ್ಯರು ಮಾಡಿದ್ರೆ, ಅದೇ ಕಾಲಕ್ಕೆ ಈ ನಮ್ಮ ಯಡಿಯೂರಪ್ಪನವರು ಅವರ ಅಭಿಮಾನಿಗಳು ಈ BS ಅಭಿಮಾನೋತ್ಸವ ಮಾಡೋದ್ರ ಜೊತೆಗೆ ತಮ್ಮ ಇದರಲ್ಲಿ ಹೇಳಿದ್ದಾರೆ ಪಾರ್ಟಿಯಲ್ಲಿ. ನಿಮಗೆ ಗೊತ್ತದೆ, ಯತ್ನಾಳರು, ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಅದೇ ಕಾಲಕ್ಕೆ ಅರವಿಂದ ಲಿಂಬಾವಳಿ ಅವರು, ಇವ್ರಿಗೆಲ್ಲರಿಗೂ ಇನ್ನೂ ಕೆಲವೊಂದು ಜನ ಇದ್ದಾರೆ, ಒಂದು 8 ಜನ. ನಮ್ಮ ಕುಮಾರ ಬಂಗಾರಪ್ಪನವರು, ಇವರಿಗೆಲ್ಲ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದಾರೆ. ಇಲ್ಲಪ್ಪ, ನೀವು ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬನ್ನಿರಿ ಅನ್ನುವಂಥದ್ದು ಇನ್ನು ಅವ್ರಿಗೆ ಬಿಟ್ಟಂಥ ವಿಷಯ. ಅದರಲ್ಲೂ ಯತ್ನಾಳರ ಬಗ್ಗೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅವರು ಎಲ್ಲಿ ಹೋದ್ರು ಕುಂತಲ್ಲೇ ನಿಂತಲ್ಲೇ ಅದ್ರಿಗೆ ಯಾರಿಗೆ ಬಂದಲ್ಲೇ ಯಡಿಯೂರಪ್ಪನ ಒಂದೆರಡು ಮಾತು ಏನೋ ಅವ್ರಿಗೆ ಅನ್ನೋದು ಮುಂದೆ ಹೋಗೋದಿಲ್ಲ ಅನ್ನೋದು ಈಗ ಕಾಮನ್ ಆಗಿಬಿಟ್ಟದ. ಈಗ ಜನನೂ ಹೆಚ್ಚು ಯತ್ನಾಳರ ಭಾಷಣಕ್ಕೆ, ಯಾಕಂದ್ರೆ ಅವ್ರ ಮೇಲಿನ ಭೇಟಿಯಾದಾಗ ಒಮ್ಮೆ ಈಗ ನಾವು ಬುಲ್ಡೋಜರ್ದು ಇದು ತೊಗೊಂಬರ್ತೀವಿ, ಅಥವಾ ಅದ್ರ ಜೊತೆಗೆ ಇನ್ನೊಂದಿನೂ ವಿಶೇಷವಾಗಿ JCB ಪಕ್ಷಕೊಳ್ತೀವಿ, ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ. ಆದರೆ ಅವೆಲ್ಲ ಮಾತುಗಳು ಎಷ್ಟು ಮಟ್ಟಿಗೆ ಈಡೇರ್ತವ ಅನ್ನೋದು ಹೇಳೋದು ಭಾಳ ಕಷ್ಟ. ಯಾಕಂದ್ರೆ ಹೊಸ ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅಂತ ಈಗ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದದು. ಯಾಕಂದ್ರೆ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ, ಒಂದು ಕಡೆ ಯಡಿಯೂರಪ್ಪ BJPಗೆ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಇದ್ದಂಗೆ ಇವರಿಬ್ಬರನ್ನು ಬೀಟ್ ಮಾಡಿ ಸೋಲಿಸಿ ರಾಜ್ಯದ ಚುಕ್ಕಾಣಿ ಹಿಡಿಯೋದು ನಮ್ಮ ಯತ್ನಾಳರಿಗೆ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆ ಅದ. ಯಾಕಂದ್ರೆ ಇಬ್ಬರಿಂದನೂ ಯತ್ನಾಳ್ ಹಿಂದೆ ನಮ್ಮ ಯಡಿಯೂರಪ್ಪನವ್ರ ಹಿಂದೆ ಮತ್ತು ಸಿದ್ದರಾಮಯ್ಯರ ಹಿಂದೆ ಎಲ್ಲ ರಾಷ್ಟ್ರೀಯ ಪಕ್ಷಗಳಿದ್ದಾವೆ. ಆ ಪಕ್ಷಗಳು ಇರೋದರಿಂದಾಗಿ ಅಂಥ ಪಕ್ಷದ ಶಕ್ತಿ ನಮ್ಮ ಯತ್ನಾಳರಲ್ಲಿ ಇಲ್ಲ. ಹೀಗಾಗಿ ಯತ್ನಾಳರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಅಷ್ಟೇ ಹೊಂದಾಣಿಕೆ ಮಾಡ್ಕೋಬೇಕು. ಒಂದು ನಮ್ಮ ಯಡಿಯೂರಪ್ಪನ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೋಬೇಕು. ಅವರ ಟೀಕೆ ಮಾಡ್ತಾರೆ ಕಾಂಪ್ರಮೈಸ್ ಅಂದರೆ ಮುಷ್ಟೇ ಮಾಡ್ಕೊಳ್ಳಿಕ್ಕಿಲ್ಲ. ಇನ್ನು ಎರಡನೇದು ಸ್ವಂತ ಪಕ್ಷ ಕಟ್ಟಬೇಕು. ಇಟ್ ಇಸ್ ಅ ವೆರಿ ವೆರಿ ಹೈ ಡ್ರೀಮ್. ಈ ಹೇಳಿರ್ತದೆ ಗೊತ್ತಿಲ್ಲ. ಇನ್ನು ಇರೋದೇನಪ್ಪ ಅಂದರೆ JDSಗೆ ಹೋಗ್ಬೇಕು. JDS ಈಗಾಗಲೇ ಒಂದು ಪಕ್ಷದ ಹೆಂಗೂ ಇಲ್ಲದು, ಸಣ್ಣ ಪಕ್ಷ ದೊಡ್ಡ ಪಕ್ಷ ಮಾತು ಬೇರೆ. ಅದ್ರ ಜೊತೆ ಹೋಗಿ ತನ್ನ ರಾಜಕೀಯ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಅದಾವ. ಈಗ ಏನೋ ಇರಲಿ, BSY ಮತ್ತು ತಮ್ಮ ಎದುರಾಳಿಗಳಿಗೆ ಉತ್ತರ ಕೊಡೋ ದಿಶೆಯಲ್ಲೇ ತಮ್ಮ ಅಭಿಮಾನಗಳ ಮೂಲಕ ಅಭಿಮಾನೋತ್ಸವವನ್ನು May 9ಕ್ಕೆ ಮಾಡ್ತಾಯಿದ್ದಾರೆ. 5 ಲಕ್ಷ ಜನರು ಕೊಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದನ್ನೆಲ್ಲರೂ ಇವರು ವಿರೋಧಿಗಳು ಸಹಿತ ಒಂದು ಭಾಗ್ಯ ಆಗಲಿಕ್ಕೆ ಇದು ಒಳ್ಳೆಯ ಸೂಚನೆ. BJP ದೃಷ್ಟಿ ಇಟ್ಕೊಂಡು ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ನೋಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವರ ಈ ಫಂಕ್ಷನ್ದಿಂದಾಗಿ ಕಾಂಗ್ರೆಸ್ ಎಷ್ಟು ಎಚ್ಚೆತ್ತುಕೊಳ್ತದೆ, ಏನೋ ತಾಣ ಬಡದಾಡಿ ಒಂದು ಬದಿಗೆ ಸೇರ್ತಿದ್ರು ಗೊತ್ತಿಲ್ಲ. ಏನೋ ಆಗಲಿ ಒಳ್ಳೆಯದಾಗಲಿ ಯಾರಾದರೂ ಅಂತ ಹೇಳ್ತಾ BSY ಅಭಿಮಾನೋತ್ಸವ May 9ಕ್ಕೆ ಅದು ಯಶಸ್ವಿಯಾದರೆ ಕಾಂಗ್ರೆಸ್ಸಿಗೆ ತೊಂದರೆ ಅನ್ನೋದು ಅಷ್ಟು ಸತ್ಯ ಅಂತ ಹೇಳ್ತಾ, ಜೊತೆಗೆ ಅವ್ರ ಎದುರಾಳಿಗಳಿಗೂ ಒಂದು ರೀತಿ ಇದು ಬೆದರಿಕೆ ಹಾಕೋದು ಸಾಧ್ಯ ಇದೆ ಅಂತೇಳಿ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H16 ನ್ಯೂಸ್ ಅರ್ಥಾತ್ ಚಿತ್ರಮೆಂದು ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ
ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ, ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.